ಮಾರ್ಕೆಟ್‌ನಲ್ಲಿ ಸಿಗುವ ಕ್ರೀಮಿಯಾದ ಐಸ್ ಕ್ರೀಮನ್ನು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡ್ಬಿಟ್ಟು ಮನೆಯಲ್ಲೇ ಟ್ರೈ ಮಾಡಿ. ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾವುದೇ ಫ್ಲೇವರ್‌ನಲ್ಲಿ ಮಾಡಿಕೊಂಡ್ರೂ ಕೂಡ ಇದೇ ರೀತಿ ಟ್ರೈ ಮಾಡಿ ಟೇಸ್ಟಿಯಾದಂತಹ ಐಸ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಕಡಿಮೆ ಜಾಸ್ತಿ ಸಕ್ಕರೆಯನ್ನು ಬಳಸ್ಕೊಳ್ಬೋದು. ನಾನು ಹಸಿ ಹಾಲನ್ನು ತೊಗೊಂಡಿದ್ದೆ, ನೀವು ಬೇಕಾದರೆ ಬಿಸಿ ಮಾಡ್ಕೊಂಡಿರುವಂತಹ ಹಾಲನ್ನು ಕೂಡ ತೊಗೊಳ್ಬೋದು. ಸಕ್ಕರೆ ಮೆಲ್ಟಾಗಿ ಈ ರೀತಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ಸಾಕು. ಈಗ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು 1/4 ಕಪ್ಪಷ್ಟು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಯಾವುದೇ ಫ್ಲೇವರಿನ ಕಸ್ಟರ್ಡ್ ಪೌಡರನ್ನು ಬಳಸ್ಕೊಳ್ಬೋದು. ಇದಕ್ಕೆ ಅರ್ಧ ಕಪ್ಪಷ್ಟು ತಣ್ಣನ ಹಾಲನ್ನು ಹಾಕ್ಕೋತಾ ಇದ್ದೀನಿ. ನಾನು ಬಿಸಿ ಮಾಡ್ಕೊಂಡಿದ್ದೀನಲ್ಲ ಅರ್ಧ ಲೀಟ್ರಷ್ಟು ಹಾಲು, ಅದರೊಳಗಿಂದಲೇ ನಾನು ಅರ್ಧ ಕಪ್ಪಷ್ಟು ಸ್ಟಾರ್ಟಿಂಗಲ್ಲೇ ತೆಕ್ಕೊಂಡಿದ್ದೆ. ಬಿಸಿ ಮಾಡ್ಕೊಂಡಿರುವಂತಹ ಹಾಲನ್ನು ಹಾಕಕ್ಕೆ ಹೋಗಬೇಡಿ. ತಣ್ಣಗಾಗಿರುವಂತಹ ಹಾಲನ್ನು ಹಾಕ್ಕೊಂಡ್ಬಿಟ್ಟು 1 ಗಂಟೆ ಇರದ ಹಾಗೆ ಮಿಕ್ಸ್ ಮಾಡಿ ಹಾಲಿಗೆ ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿ ಆಗುತ್ತಾ ಬರುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಇದನ್ನು ಈ ರೀತಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೀವು ಬೇಕಾದರೆ ಫ್ರೀಸರಲ್ಲಿ ಇಟ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಬೋದು. ಈಗ ಇದನ್ನು ಸೈಡಿಗೆ ಇಟ್ಕೋತೀನಿ. ತಣ್ಣಗಾಗೋಷ್ಟರಲ್ಲಿ ನಾನೀಗ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಪಾತ್ರೆಯನ್ನು ತೆಳಗಡೆ ಇಟ್ಕೊಳ್ಳಿ. ಇದಕ್ಕೆ ಈಗ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಯಾವುದಾದ್ರೂ ಬೌಲನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು 1 ಕಪ್ಪಷ್ಟು ವಿಪಿಂಗ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಫ್ರೆಶ್ ಕ್ರೀಮನ್ನು ಕೂಡ ಬಳಸ್ಕೊಂಡ್ಬಿಟ್ಟು ಇದನ್ನು ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ವಿಪಿಂಗ್ ಕ್ರೀಮ್ ಸಿಗಲ್ಲ ಅಂದರೆ ನೀವು ಇದ್ರ ಪೌಡರ್ ಕೂಡ ಸಿಗುತ್ತೆ ಆನ್ಲೈನ್ನಲ್ಲಿ, ನಾನು ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಬಹುದು. ಒಂದು 8 ರಿಂದ 10 ನಿಮಿಷ ಇದನ್ನು ಸರಿಯಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ವಿಪಿಂಗ್ ಕ್ರೀಮ್ ಸರಿಯಾಗಿ ಫ್ಲಫಿ ಆಗುತ್ತೆ. ಫ್ರೆಶ್ ಕ್ರೀಮ್ ಅಷ್ಟು ಸರಿಯಾಗಿ ಹಾಕೋದಿಲ್ಲ. ಮಾರ್ಕೆಟ್ಗಳಲ್ಲಿ ವಿಪಿಂಗ್ ಕ್ರೀಮ್ಗಳನ್ನೇ ಬಳಸ್ತಾರೆ. ಇದಕ್ಕೆ ಈಗ ತಣ್ಣಗೆ ಮಾಡ್ಕೊಂಡಿರುವಂತಹ ಈ ಕಸ್ಟರ್ಡನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ ಕಸ್ಟರ್ಡನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಯಾವುದೇ ಫ್ಲೇವರಿನ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು. ಮತ್ತು ಇದನ್ನು ನಾನು 8-10 ನಿಮಿಷ ಸರಿಯಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕ್ರೀಮ್ ಫ್ಲಫಿ ಆಗೋವರೆಗೂ ನಾವು ಕ್ರೀಮನ್ನು ಬೀಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದ್ಸಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಯಾವುದಾದ್ರೂ ಒಂದು ಗಟ್ಟಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು 2 ಗಂಟೆ ಫ್ರೀಸರಲ್ಲಿ ಇಟ್ಕೊಳ್ಬೇಕು. 2 ಗಂಟೆ ಆಗಿದ್ಮೇಲೆ ಮತ್ತೆ ತೆಕ್ಕೊಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ಗಟ್ಟಿ ಆಗಿದೆ. ಇದನ್ನು ಮತ್ತು ನಾವು ಒಂದು 5 ನಿಮಿಷ ಬೀಟ್ ಮಾಡ್ಕೊಳ್ಬೇಕು. ಈ ರೀತಿ ಬೀಟ್ ಮಾಡ್ಕೊಂಡ್ಬಿಟ್ಟು ಈಗ ಈ ಐಸ್ ಕ್ರೀಮನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಇದನ್ನು ನೀವು ಬೇಕಾದರೆ ಯಾವುದಾದ್ರೂ ಕಂಟೈನರ್ಗೆ ಹಾಕಿ ಐಸ್ ಕ್ರೀಮನ್ನು ಸೆಟ್ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಇದೇ ಬೌಲಲ್ಲಿ ಸೆಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ಮೇಲ್ಗಡೆಯಿಂದ ಈ ರೀತಿ ಫಾಯಿಲ್ ಪೇಪರನ್ನು ಇಟ್ಕೋತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಐಸ್ ಕ್ರಿಸ್ಟಲ್ ಬರೋದಿಲ್ಲ. ನಿಮ್ಮ ಹತ್ರ ಈ ರೀತಿ ಫಾಯಿಲ್ ಪೇಪರ್ ಇಲ್ಲ ಅಂದರೆ ಯಾವುದಾದ್ರೂ ಪಾಲಿಥೀನ್ ಕವರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕವರ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆಯಿಂದ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿರುವಂತಹ ಲಿಡ್ಡನ್ನು ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಫ್ರೀಸರಲ್ಲಿ 8 ರಿಂದ 12 ಗಂಟೆ ನಾನು ಐಸ್ ಕ್ರೀಮ್ ಸೆಟ್ ಆಗೋದಕ್ಕೆ ಬಿಟ್ಟಿದೆ. 12 ಗಂಟೆ ಆಗಿದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸರಿಯಾಗಿ ಐಸ್ ಕ್ರೀಮ್ ಸೆಟ್ ಆಗಿದೆ ಅಂತ. ಫಾಯಿಲ್ ಪೇಪರ್ ಮೇಲೆ ಕ್ರಿಸ್ಟಲ್ಸ್ ಏನಾದರೂ ಬಂದರೆ ಅದರ ಮೇಲೆ ಉಳಿದ್ಬಿಡುತ್ತೆ. ಐಸ್ ಕ್ರೀಮ್ ಒಳಗೆ ಐಸ್ ಕ್ರಿಸ್ಟಲ್ ಬರೋದಿಲ್ಲ. ನೋಡಿ ಈಗ ಐಸ್ ಕ್ರೀಮನ್ನು ತೆಕ್ಕೋತಾ ಇದ್ದೀನಿ. ಈ ರೀತಿ ಸ್ಕೂಪರ್ ಇದ್ದರೆ ಸ್ಕೂಪರಿಂದ ತೆಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ರೌಂಡ್ ಇರುವಂತಹ ಸ್ಪೂನಿಂದ ಕೂಡ ಐಸ್ ಕ್ರೀಮನ್ನು ಸುಲಭವಾಗಿ ತೆಕ್ಕೊಳ್ಬೋದು. ನೀವು ಬೇಕಾದರೆ ಇದರೊಳಗೆ ಟೂಟಿ ಫ್ರೂಟಿಯನ್ನು ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡ್ರೈ ಫ್ರೂಟ್ಸ್ಗಳನ್ನು ಸಣ್ಣ ಕಟ್ ಮಾಡಿ ಕೂಡ ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಬೋದು. ಯಾವುದೇ ಫ್ಲೇವರಿನ ಐಸ್ ಕ್ರೀಮನ್ನು ಟ್ರೈ ಮಾಡಿ ಇದೇ ವಿಧಾನದಲ್ಲಿ ಟ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೂಟಿ ಫ್ರೂಟಿಯನ್ನು ಹಾಕ್ಕೊಂಡ್ಬಿಟ್ಟು ತಿನ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.